ಕರಾವಳಿಗೆ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ದಾಂಗುಡಿ ಇಡ್ತಾರೆ. ಜಲಪಾತ, ಕಡಲ ತೀರಗಳು, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದೊಂದು ಸ್ಥಳ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ. ಹಾಗಾದ್ರೆ ಅದ್ಯಾವುದಂತೀರಾ? ಈ ಸ್ಟೋರಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ದುರಂತ ಸಂಭವಿಸಿದ ಮೇಲೆ ಈ ಸ್ಥಳ ಈಗ ಟೂರಿಸ್ಟ್ಗಳ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳ್ಬೋದು. ಪ್ರವಾಸಿಗರ ಹಾಟ್ಸ್ಪಾಟ್ ಆಯಿತು ಶಿರೂರು. ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್. ಕರಾವಳಿ, ಮಲೆನಾಡು, ಬಯಲು ಸೀಮೆ ಒಳಗೊಂಡ ವಿಶಿಷ್ಟ ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿನ ಕಡಲ ತೀರಗಳು, ಫಾಲ್ಸ್, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಸೆಳೆಯುತ್ತಿವೆ. ಈ ಬಾರಿ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳವೀಗ ಪ್ರವಾಸಿಗರ ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿದೆ. ನಿತ್ಯ ನೂರಾರು ಸಂಖ್ಯೆ ಪ್ರವಾಸಿಗರು ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ದುರಂತದ ಕರಾಳ ಚಿತ್ರಣವನ್ನ ಕಣ್ಣಾರೆ ಕಾಣುತ್ತಿದ್ದಾರೆ. ಭಾರಿ ಭಯಾನಕವಾಗಿದೆ, ಭಾರಿ ಹೆದರಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮಲ್ಲಿ ಭೂ ಕುಸಿಬಹುದು. ಹಾಗಾಗಿ ಇದನ್ನು ಸರ್ಕಾರ ಏನಾದರೂ ಇಟ್ಕೊಂಡು ಮಾಡಬೇಕಂತ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. 11 ಮಂದಿ ಮೃತಪಟ್ಟಿದ್ರು. ಕೇರಳ ಮೂಲದ ಚಾಲಕ ಅರ್ಜುನ್, ಸ್ಥಳೀಯರಾದ ಜಗನ್ನಾಥ್, ಲೋಕೇಶ್ ನಾಪತ್ತೆಯಾಗಿದ್ರು. ದುರಂತ ಮತ್ತು ಕಾರ್ಯಾಚರಣೆ ನಿಲ್ಲಿಸಿದ ಬಳಿಕ ಇದೀಗ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಗುಡ್ಡದ ಕಲ್ಲು ಮಣ್ಣುಗಳು ಬಿದ್ದಿವೆ. ಅದರಲ್ಲೂ ಮರಳಿನ ರಾಶಿ ಸಂಗ್ರಹಗೊಂಡು ದಿಬ್ಬವಾಗಿದೆ. ಸುತ್ತಲೂ ಕಣ್ಣು ಹಾಯಿಸಿದಾಗ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳು ನದಿ ಪ್ರದೇಶಗಳ ಪ್ರವಾಸಿಗರಿಗೆ ಖುಷಿ ನೀಡುತ್ತಿವೆ. ಶಿರೂರು ಗುಡ್ಡ ಕುಸಿತ ಅಂತ ಅವಾಗ ನಾನು ಕೇಳಿದ್ದು ಅಂದಾಗ ಅದು ಟಿವಿ ನೋಡಿದ್ದು. ಜುಲೈ ತಿಂಗಳ ಮಳೆ ತುಂಬಾ ಆಗಿತ್ತಲ್ಲ, ಆ ಟೈಮಲ್ಲಿ ಟಿವಿ ನೋಡಿದ್ವಿ, ನ್ಯೂಸ್ ಆಗಿತ್ತಲ್ಲ ತೆಗಿ ಅಂತ. ಅವಾಗ ನಮಗೆ ನೆನಪಿ ಬಂದಿದ್ದು ತೆಗಿ ನೋಡ ಅಂತ ನಾವು ನೋಡ್ಬೋದು. ಅದು ತುಂಬಾ ಭಯಾನಕ ಆಗಿದೆ ನೋಡೋದು. ಕರಾವಳಿ ಮಾರ್ಗದಲ್ಲಿ ಸಂಚರಿಸುವ ಪ್ರವಾಸಿಗರು ತಮ್ಮ ತಮ್ಮ ವಾಹನಗಳನ್ನ ಹೈವೇ ಬದಿಗೆ ನಿಲ್ಲಿಸಿ ದುರಂತದ ಸ್ಥಳ ವೀಕ್ಷಿಸಿ ತೆರಳುತ್ತಿದ್ದಾರೆ. ಹೆದ್ದಾರಿ ಬದಿ ಕುಸಿದಿರುವ ಗುಡ್ಡ ಮುರಿದು ಬಿದ್ದ ವಿದ್ಯುತ್ ಟವರ್ ಮತ್ತು ನದಿಯಲ್ಲಿ ಬಿದ್ದ ಕಲ್ಲು ಮಣ್ಣುಗಳ ಅವಶೇಷ ಕಂಡು ದಿಗ್ಭ್ರಾಂತರಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕರಾವಳಿಗೆ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ದಾಂಗುಡಿ ಇಡ್ತಾರೆ. ಜಲಪಾತ, ಕಡಲ ತೀರಗಳು, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದೊಂದು ಸ್ಥಳ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ. ಹಾಗಾದ್ರೆ ಅದ್ಯಾವುದಂತೀರಾ? ಈ ಸ್ಟೋರಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ದುರಂತ ಸಂಭವಿಸಿದ ಮೇಲೆ ಈ ಸ್ಥಳ ಈಗ ಟೂರಿಸ್ಟ್ಗಳ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳ್ಬೋದು. ಪ್ರವಾಸಿಗರ ಹಾಟ್ಸ್ಪಾಟ್ ಆಯಿತು ಶಿರೂರು. ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್. ಕರಾವಳಿ, ಮಲೆನಾಡು, ಬಯಲು ಸೀಮೆ ಒಳಗೊಂಡ ವಿಶಿಷ್ಟ ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿನ ಕಡಲ ತೀರಗಳು, ಫಾಲ್ಸ್, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಸೆಳೆಯುತ್ತಿವೆ. ಈ ಬಾರಿ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳವೀಗ ಪ್ರವಾಸಿಗರ ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿದೆ. ನಿತ್ಯ ನೂರಾರು ಸಂಖ್ಯೆ ಪ್ರವಾಸಿಗರು ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ದುರಂತದ ಕರಾಳ ಚಿತ್ರಣವನ್ನ ಕಣ್ಣಾರೆ ಕಾಣುತ್ತಿದ್ದಾರೆ. ಭಾರಿ ಭಯಾನಕವಾಗಿದೆ, ಭಾರಿ ಹೆದರಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮಲ್ಲಿ ಭೂ ಕುಸಿಬಹುದು. ಹಾಗಾಗಿ ಇದನ್ನು ಸರ್ಕಾರ ಏನಾದರೂ ಇಟ್ಕೊಂಡು ಮಾಡಬೇಕಂತ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. 11 ಮಂದಿ ಮೃತಪಟ್ಟಿದ್ರು. ಕೇರಳ ಮೂಲದ ಚಾಲಕ ಅರ್ಜುನ್, ಸ್ಥಳೀಯರಾದ ಜಗನ್ನಾಥ್, ಲೋಕೇಶ್ ನಾಪತ್ತೆಯಾಗಿದ್ರು. ದುರಂತ ಮತ್ತು ಕಾರ್ಯಾಚರಣೆ ನಿಲ್ಲಿಸಿದ ಬಳಿಕ ಇದೀಗ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಗುಡ್ಡದ ಕಲ್ಲು ಮಣ್ಣುಗಳು ಬಿದ್ದಿವೆ. ಅದರಲ್ಲೂ ಮರಳಿನ ರಾಶಿ ಸಂಗ್ರಹಗೊಂಡು ದಿಬ್ಬವಾಗಿದೆ. ಸುತ್ತಲೂ ಕಣ್ಣು ಹಾಯಿಸಿದಾಗ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳು ನದಿ ಪ್ರದೇಶಗಳ ಪ್ರವಾಸಿಗರಿಗೆ ಖುಷಿ ನೀಡುತ್ತಿವೆ. ಶಿರೂರು ಗುಡ್ಡ ಕುಸಿತ ಅಂತ ಅವಾಗ ನಾನು ಕೇಳಿದ್ದು ಅಂದಾಗ ಅದು ಟಿವಿ ನೋಡಿದ್ದು. ಜುಲೈ ತಿಂಗಳ ಮಳೆ ತುಂಬಾ ಆಗಿತ್ತಲ್ಲ, ಆ ಟೈಮಲ್ಲಿ ಟಿವಿ ನೋಡಿದ್ವಿ, ನ್ಯೂಸ್ ಆಗಿತ್ತಲ್ಲ ತೆಗಿ ಅಂತ. ಅವಾಗ ನಮಗೆ ನೆನಪಿ ಬಂದಿದ್ದು ತೆಗಿ ನೋಡ ಅಂತ ನಾವು ನೋಡ್ಬೋದು. ಅದು ತುಂಬಾ ಭಯಾನಕ ಆಗಿದೆ ನೋಡೋದು. ಕರಾವಳಿ ಮಾರ್ಗದಲ್ಲಿ ಸಂಚರಿಸುವ ಪ್ರವಾಸಿಗರು ತಮ್ಮ ತಮ್ಮ ವಾಹನಗಳನ್ನ ಹೈವೇ ಬದಿಗೆ ನಿಲ್ಲಿಸಿ ದುರಂತದ ಸ್ಥಳ ವೀಕ್ಷಿಸಿ ತೆರಳುತ್ತಿದ್ದಾರೆ. ಹೆದ್ದಾರಿ ಬದಿ ಕುಸಿದಿರುವ ಗುಡ್ಡ ಮುರಿದು ಬಿದ್ದ ವಿದ್ಯುತ್ ಟವರ್ ಮತ್ತು ನದಿಯಲ್ಲಿ ಬಿದ್ದ ಕಲ್ಲು ಮಣ್ಣುಗಳ ಅವಶೇಷ ಕಂಡು ದಿಗ್ಭ್ರಾಂತರಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.
ಕರಾವಳಿಗೆ ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ದಾಂಕುಡಿ ಇಡ್ತಾರೆ. ಜಲಪಾತ, ಕಡಲ ತೀರಗಳು, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಆಕರ್ಷಣೆ ಮಾಡುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸದೊಂದು ಸ್ಥಳ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿದೆ. ಹಾಗಾದ್ರೆ ಅದ್ಯಾವುದಂತೀರಾ? ಈ ಸ್ಟೋರಿ ನೋಡಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ದುರಂತ ಸಂಭವಿಸಿದ ಮೇಲೆ ಈ ಸ್ಥಳ ಈಗ ಟೂರಿಸ್ಟ್ಗಳ ಹಾಟ್ಸ್ಪಾಟ್ ಆಗಿದೆ ಅಂತ ಹೇಳ್ಬೋದು. ಪ್ರವಾಸಿಗರ ಹಾಟ್ಸ್ಪಾಟ್ ಆಯಿತು ಶಿರೂರು. ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್. ಕರಾವಳಿ, ಮಲೆನಾಡು, ಬಯಲು ಸೀಮೆ ಒಳಗೊಂಡ ವಿಶಿಷ್ಟ ಜಿಲ್ಲೆ ಉತ್ತರ ಕನ್ನಡ. ಇಲ್ಲಿನ ಕಡಲ ತೀರಗಳು, ಫಾಲ್ಸ್, ನದಿ, ಗುಡ್ಡ, ಬೆಟ್ಟಗಳು ಪ್ರವಾಸಿಗರನ್ನ ಸೆಳೆಯುತ್ತಿವೆ. ಈ ಬಾರಿ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಸ್ಥಳವೀಗ ಪ್ರವಾಸಿಗರ ಟೂರಿಸ್ಟ್ ಹಾಟ್ಸ್ಪಾಟ್ ಆಗಿದೆ. ನಿತ್ಯ ನೂರಾರು ಸಂಖ್ಯೆ ಪ್ರವಾಸಿಗರು ದುರಂತ ಸ್ಥಳದಲ್ಲಿ ನಿಂತು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ದುರಂತದ ಕರಾಳ ಚಿತ್ರಣವನ್ನ ಕಣ್ಣಾರೆ ಕಾಣುತ್ತಿದ್ದಾರೆ. ಭಾರಿ ಭಯಾನಕವಾಗಿದೆ, ಭಾರಿ ಹೆದರಿಕೆ ಆಗ್ತದೆ. ಇನ್ನು ನೆಕ್ಸ್ಟ್ ಟೈಮಲ್ಲಿ ಭೂ ಕುಸಿಬಹುದು. ಹಾಗಾಗಿ ಇದನ್ನು ಸರ್ಕಾರ ಏನಾದರೂ ಎತ್ಕೊಂಡು ಮಾಡಬೇಕಂತ. ಜುಲೈ 16ರಂದು ಶಿರೂರಿನಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು. 11 ಮಂದಿ ಮೃತಪಟ್ಟಿದ್ರು. ಕೇರಳ ಮೂಲದ ಚಾಲಕ ಅರ್ಜುನ್, ಸ್ಥಳೀಯರಾದ ಜಗನ್ನಾಥ್, ಲೋಕೇಶ್ ನಾಪತ್ತೆಯಾಗಿದ್ರು. ದುರಂತ ಮತ್ತು ಕಾರ್ಯಾಚರಣೆ ನಿಲ್ಲಿಸಿದ ಬಳಿಕ ಇದೀಗ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಗುಡ್ಡದ ಕಲ್ಲು ಮಣ್ಣುಗಳು ಬಿದ್ದಿವೆ. ಅದರಲ್ಲೂ ಮರಳಿನ ರಾಶಿ ಸಂಗ್ರಹಗೊಂಡು ದಿಬ್ಬವಾಗಿದೆ. ಸುತ್ತಲೂ ಕಣ್ಣು ಹಾಯಿಸಿದಾಗ ಹಸಿರಿನಿಂದ ಕೂಡಿರುವ ಗುಡ್ಡ ಬೆಟ್ಟಗಳು ನದಿ ಪ್ರದೇಶಗಳ ಪ್ರವಾಸಿಗರಿಗೆ ಖುಷಿ ನೀಡುತ್ತಿವೆ. ಶಿರೂರು ಗುಡ್ಡ ಕುಸಿತ ಅಂತ ಅವಾಗ ನಾನು ಕೇಳಿದ್ದು ಅಂದಾಗ ಅದು ಟಿವಿ ನೋಡಿದ್ರು. ಜುಲೈ ತಿಂಗಳ ಮಳೆ ತುಂಬಾ ಆಗಿತ್ತಲ್ಲ, ಆ ಟೈಮಲ್ಲಿ ಟಿವಿ ನೋಡಿದ್ವಿ, ನ್ಯೂಸ್ ಆಗಿತ್ತಲ್ಲ ತಗಿ ಅಂತ. ಅವಾಗ ನಮಗೆ ನೆನಪಿ ಬಂದಿದ್ದು ತಗಿ ನೋಡ ಅಂತ ನಾವು ನೋಡ್ಬೋದು. ಅದು ತುಂಬಾ ಭಯಾನಕ ಆಗಿದೆ ನೋಡೋದು. ಕರಾವಳಿ ಮಾರ್ಗದಲ್ಲಿ ಸಂಚರಿಸುವ ಪ್ರವಾಸಿಗರು ತಮ್ಮ ತಮ್ಮ ವಾಹನಗಳನ್ನ ಹೈವೇ ಬದಿಗೆ ನಿಲ್ಲಿಸಿ ದುರಂತದ ಸ್ಥಳ ವೀಕ್ಷಿಸಿ ತೆರಳುತ್ತಿದ್ದಾರೆ. ಹೆದ್ದಾರಿ ಬದಿ ಕುಸಿದಿರುವ ಗುಡ್ಡ ಮುರಿದು ಬಿದ್ದ ವಿದ್ಯುತ್ ಟವರ್ ಮತ್ತು ನದಿಯಲ್ಲಿ ಬಿದ್ದ ಕಲ್ಲು ಮಣ್ಣುಗಳ ಅವಶೇಷ ಕಂಡು ದಿಗ್ಭ್ರಾಂತರಾಗುತ್ತಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.